ಇದು ಬಂದದ ಅದ್ರ ನಡಕ್ಕೆ ಇವರಿಬ್ಬರು ನಡಕ್ಕೆ ನಡೆದದು. ಯಾಕೆ ಇವತ್ತು ಸೇಮ್ ಆಗಬೇಕು ಆಗಬಾರ್ದು, ಅವ್ರು ಹೊಟ್ಟಿಗಿಚ್ಚದಂತ ಮತ್ತೆ ಇವ್ರು ಮಾತಾಡ್ತಾರೆ. ಡಿ ಕೆ ಶಿ ಅವರು ಸಹಜ ನೀವು ಹೊಟ್ಟಿಗಿಚ್ಚು ಪಡ್ತೀರಿ, ಅವ್ರು ಆಗೋದನ್ನ ಇಲ್ಲಂತಲ್ಲ. ಇಬ್ಬರಲ್ಲೂ ಹೊಟ್ಟಿಗಿಚ್ಚಂದ್ರೆ ಇದರಲ್ಲಿ ನಾವು ಅಧಿಕಾರ ಹಿಡ್ಕೋಬೇಕು, ನಾವು ಗಳಿಸ್ಕೋಬೇಕು ಅನ್ನೋದು ಎಲ್ಲರಲ್ಲೂ ಅದು. ಅದನ್ನು ಜನ ನಾವು ಇದ್ದಂಥವ್ರು ಅರ್ಥ ಮಾಡ್ಕೋಬೇಕಾಗಿದೆ. ಬಿಡದಿಯ ಟೌನ್ಶಿಪ್ ಇವತ್ತೇನಾದರೂ ನಿಂತರೆ ಅದು ರೈತರಿಗೆ ಸಲ್ಲಬೇಕು ಕ್ರೆಡಿಟ್. ಯಾಕಂದ್ರೆ ರೈತರು ಹೋರಾಟ ಮಾಡಿದ್ರು, ತಮ್ಮ ಆಸ್ತಿ ಉಳಿಸ್ಕೊಳ್ಳಲ್ಲಿ ಹೋರಾಟ ಮಾಡಿ ಅದನ್ನು ಒಂದು ಹಂತಕ್ಕೆ ನಿಖರವಾಗಿ ನಿಂತು ಬಿಟ್ರೆ ಎಲ್ಲರೂ ಏನು ಬೇಕಾದಾಗಲ್ಲಪ್ಪ ಅಂದರೆ ಅದಕ್ಕೆ ಇವತ್ತು ಡಿ ಕೆ ಶಿ ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು. ಏನೇ ನೋಡಪ್ಪ, ಯಾರಿಗೆ ಮನಸ್ಸತ್ತೆ ಅವ್ರು ಕೊಡ್ರಿ, ಇಲ್ದವ್ರು ಇಲ್ಲ ನೋಡಿದವ್ರು ತೋಳುದಿಲ್ಲ ಅನ್ನೋ ಸ್ಪಷ್ಟೀಕರಣ ನೀಡಿದರು. ಅದಕ್ಕೊಂದು ಸಮಿತಿಯನ್ನು ನೇಮಿಸಿದ್ದಾರೆ, ಅದನ್ನು ವಿರೋಧ ಮಾಡಿದ್ದಾರೆ ವಿರೋಧ ಪಕ್ಷದವರು. ಸಮಿತಿ ಆಗಬೇಕು, ಏನು ನೀವು ತೊಗೊಳೋದು ಬಿಟ್ಟು ಬಿಡ್ರಿ, ಅವ್ರಿಗೂ ತೊಗೊಳೋದು ಬರೆದು ಕೊಟ್ಬಿಡ್ರಿ ಅಂತ ಮಾತಾಡ್ತಿದ್ದಾರೆ. ಒಟ್ಟಾರೆಯಾಗಿ ಬಿಡದಿಯ ಈ ಒಂದು ಏನು ಟೌನ್ಶಿಪ್ಪದ ಒಂದು ಜಗಳ ಯಾವ ಹಂತಕ್ಕೆ ಬಂದದಂದ್ರೆ ಅವರು ನಾವು ರಿಯಲ್ ಎಸ್ಟೇಟ್ ದಂಧೆಕೋರರು, ದುಡ್ಡು ಮಾಡುವಂಥವ್ರು ಅನ್ನೋ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಅದೇ ಕಾರಣ ಡಿ ಕೆ ಶಿ ಅವ್ರ ಸಹಿತ ನೀವೇನು ಮಾಡ್ತಾಯಿದ್ದೀರಿ, ನೀವು ಅದನ್ನ ಮಾಡ್ತಿರಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಬಿಡದಿ ರೈತರನ್ನು ಒಕ್ಕಲೆಬ್ಬಿಸಲು JDS BJP ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಯತ್ನ ನಡೆದಿತ್ತು. ರೈತರ ಭೂಮಿ ಖಾಸಗಿ ಸಂಸ್ಥೆಗಳಿಗೆ ಹಸ್ತಾಂತರಿಸಲು ಕುಮಾರಸ್ವಾಮಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದರು. ಅದು ರಿಯಲ್ ಎಸ್ಟೇಟ್ ದಂಧೆಯ ಅಥವಾ ಕುಮಾರಸ್ವಾಮಿ ಕುಟುಂಬದ ದಂಧೆಯ ಅಂತೇಳಿ ಅವ್ರ ಕುಟುಂಬ ಮೇಲೆ ಅವರು ಹರಿಯಾದಾರೆ, ಇವರು ಅವ್ರ ಮೇಲೆ ಹರಿಯಾದಾರೆ. ಒಟ್ಟಾರೆಯಾಗಿ ಇವರಿಬ್ಬರ ಮಧ್ಯದ ಜಗಳ. ಅದು ಮುಖ್ಯವಾಗಿಪ್ಪ ಏನಂದ್ರೆ ಈ ಒಂದು ಮೈಸೂರು, ಹಳೆಯ ಮೈಸೂರು ಏರಿಯಾದಲ್ಲ ಇಬ್ಬರು ತಮ್ಮ ನಾಮಿನೇಷನ್ ಮೆರೆಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲಿ ಜನ ಯಾರನ್ನು ಲೈಕ್ ಮಾಡ್ತಾರೋ ಗೊತ್ತಿಲ್ಲ. ಈಗಿನ ಮಟ್ಟಿಗೆ ಮಾತ್ರ ಈ ಡಿ ಕೆ ಶಿ ಅವರು ಈ ಒಂದು ವಿಷಯವನ್ನು ಕೈಗೆ ಎತ್ಕೊಂಡು ತಪ್ಪಿದ್ರಿ ಏನೋ ಅನ್ನುವಂಥ ಮಾತು ಮಾತ್ರ ಕೇಳಿ ಬರ್ತಾಯಿದ್ದ. ಯಾಕಂದ್ರೆ ಸಿದ್ದರಾಮಯ್ಯ ಹಿಡಿದು ಸಹ ತೊಗೊಂಡಿಲ್ಲ, ಅದನ್ನು ಮಾಡಿಲ್ಲ. ಅದ ಮಾತನ್ನು ದೇವೇಗೌಡರು ಹೇಳ್ತಾ ಇದ್ದಾರೆ. ದೇವೇಗೌಡರು ಏನು ಹೇಳ್ತಾರಪ್ಪ ನಿಮಗೆ ಗೊತ್ತದ, ಸಿದ್ದರಾಮಯ್ಯನವರು ಇಲ್ಲಿವರೆಗೆ ತೊಗೊಂಡಿಲ್ಲ, ಅವರು ಒಳ್ಳೆಯವರು ಅನ್ನೋಂಗೆ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಇವತ್ತು ಕೆಟ್ಟವರು ಇದ್ದವ್ರು ನಾಳೆ ಒಳ್ಳೆಯವ್ರು ಆಗ್ತಾರೆ, ನಾಳೆ ಒಳ್ಳೆಯವ್ರಿದ್ದು ನಾಳ್ದು ಕೆಟ್ಟವ್ರು ಆಗ್ತಾರೆ. ಇದು ನಿರಂತರವಾಗಿ ಇವತ್ತೆಲ್ಲ ರಾಜಕೀಯ ನಡೆದಂಥ. ಅದಕ್ಕೆ ಎಲ್ಲ ರಾಜಕಾರಣ ಹೇಳ್ತಾರೆ, ರಾಜಕೀಯ ಏನಪ್ಪ ಅದು ನಿಂತು ನೀರಲ್ಲ ಹರಿಯುವಂಥ ನೀರು ಅಂದರೆ ಹರಿದ ಇಂಥ ವಿಷಯಗಳಲ್ಲೇ ಹರಿಯುವಂಥದ್ದು. ಜನರ ಬಡತನ ಹೋಗಲಾಡಿಸ್ಬೇಕು, ನಿರುದ್ಯೋಗ ಹೋಗಲಾಡಿಸ್ಬೇಕು, ಎಲ್ಲರಿಗೂ ಶಿಕ್ಷಣ ಕೊಡಬೇಕು, ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋದು ಯಾರಲ್ಲೂ ಇಲ್ಲ. ರೈತಿಗೆ ಮಾರ್ಕೆಟ್ ಮಾಡಿ ಕೊಡ್ಬೇಕಪ್ಪ. ಯಾಕೆ ನೀರು ಮತ್ತು ಮಾರ್ಕೆಟ್ ಮಾಡಿ ಕೊಟ್ಟರೆ ಈ ನಾಡು ಅಷ್ಟರ ಈ ದೇಶ ಉದ್ಧಾರ ಹೋಗ್ಬಿಡ್ತು.